गुलबर्गा शहर से एक अहम खबर सामने आई है। श्री राम सेना के जिला यूनिट के सदस्यों ने आज जिला प्रशासन के जरिए मुख्यमंत्री को एक ज्ञापन प्रस्तुत किया। इस ज्ञापन में सरकार से मांग की गई है कि राज्य के सभी स्कूलों और कॉलेजों में यूनिफॉर्म पॉलिसी को सख्ती से लागू किया जाए और हिजाब को अनुमति देने के लिए किसी भी प्रकार का फैसला न लिया जाए। श्री राम सेना के जिला अध्यक्ष लक्ष्मीकांत स्वादी ने डेलीगेशन की अगुवाई करते हुए कहा कि शैक्षणिक संस्थानों में एक समान ड्रेस कोड होना चाहिए, जिससे अनुशासन, एकता और सभी छात्रों के बीच समानता बनी रहे। उन्होंने यह भी कहा कि स्कूलों और कॉलेजों को धार्मिक और राजनीतिक विवादों से दूर रखना बहुत जरूरी है, ताकि छात्र बिना किसी बाधा के अपनी पढ़ाई पर पूरी तवज्जो दे सकें। इस मौके पर शिव कुमार सागर, अंबाजी गणेशकर, वीरेश कोराली, महेश केम्भावी, गणेश राठौड़ और प्रशांत सिरूर सहित कई पदाधिकारी और कार्यकर्ता मौजूद थे। फिलहाल इस ज्ञापन को लेकर जिला प्रशासन के माध्यम से मुख्यमंत्री तक मांग पहुंचाई गई है। ಒಂದು ಒಳ್ಳೆ ಭಾವನೆ ಇರಲಿ, ಎಲ್ಲರೂ ಏಕತೆಯಿಂದ ಇರಲಿ, ಎಲ್ಲರೂ ಸಮಾನತೆ ಇರಲಿ ಅಂತ ಯೂನಿಫಾರ್ಮ್ ಆಕ್ಟ್ ಮಾಡಿದ್ರು. ಎಲ್ಲರಿಗೂ ಸಮವಸ್ತ್ರ, ಎಲ್ಲರಿಗೂ ನೀಟಾಗಿ ಸಮವಸ್ತ್ರ ಇಲ್ಲ ಅಂತ ಏನು ಆದೇಶ ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಈಗ ಬಂದಂತ ರಾಜ್ಯ ಸರ್ಕಾರ, ಅದರಲ್ಲೂ ಶಿಕ್ಷಣ ಸಚಿವರಾದಂತಹ ಏನು ಮಧು ಬಂಗಾರಪ್ಪನವರು ಇವತ್ತಿನ ದಿವಸ ತಮಗೇನು ತಿಳಿಯತ್ತೋ ಗೊತ್ತಾಗ್ತಾ ಇಲ್ಲ ನಮಗೆ. ಇವತ್ತಿನ ದಿವಸ ಮತ್ತೆ ಹಿಜಾಬನ್ನ ಆದೇಶವನ್ನ ಮತ್ತೆ ಅವರು ನಿನ್ನೆ ಮೊನ್ನೆ ಒಂದು ಪತ್ರಿಕಾ ಇದ್ರ ಮುಖಾಂತರ ಕೊಟ್ಟಿದ್ದಾರೆ. ಇದನ್ನ ಇವತ್ತಿನ ದಿವಸ ಕರ್ನಾಟಕದಾದ್ಯಂತ ಶ್ರೀರಾಮ ಸೇನೆ ಉಗ್ರವಾಗಿ ಖಂಡಿಸ್ತಾ ಇದೆ. ಏನು ಇವತ್ತಿನ ದಿವಸ ಶಾಂತವಿರುವಂತಹ ಏನು ರಾಜ್ಯವನ್ನ ಮತ್ತೆ ಬೆಂಕಿ ಹಾಕುವಂತ ಕೆಲಸ ಮಾಡಲಾಗ್ತಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತಿನ ದಿವಸ ಮುಸ್ಲಿಮರ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಈ ಒಂದು ಕೆಲಸಕ್ಕೆ ಕೈ ಹಾಕ್ಯಾರ. ಅದೇ ರೀತಿಯಾಗಿ ಈ ದಿವಸ ಅವರು ಏನು ಹಿಜಾಬನ್ನ ಆದೇಶವನ್ನ ಮತ್ತೆ ಕೊಟ್ಟಿದ್ದಾರೆ, ಕೊಳ್ಳಿ ಪರವಾಗಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ನಾವು ಕೂಡ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು, ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲೇಜಲ್ಲಿ ಶಾಲೆ ಹಾಕಿಕೊಂಡು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಇವತ್ತಿನ ದಿವಸ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ ಆದೇಶ ವಾಪಸ್ ತಗೋದಿಲ್ಲ ಅಲ್ಲಿವರೆಗೂ ಕೂಡ ಶ್ರೀರಾಮ ಸೇನೆ ಯಾವತ್ತೂ ಸುಮ್ಕುರೋದಿಲ್ಲ. ನಾಳೆ ಬೆಳಗ್ಗೆಯಿಂದ ನಾವು ಕಲಬುರಗಿಯಲ್ಲಿ ಎಲ್ಲ ಕಾಲೇಜ್ ಸ್ಕೂಲ್ಗಳಲ್ಲಿ ಹೋಗಿ ಏನು ಉಚಿತವಾಗಿ ಶಾಲೆಗಳು ಹಂಚಿ ಅವರ ಶಾಲೆಗಳನ್ನು ಹಾಕಿ ಮಕ್ಕಳಿಗೆ ಒಂದು ಶಾಲೆ ಕಳಿಸುವ ಕೆಲಸ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಜನಿವಾರ ಹಾಕೋಬಹುದು, ರುದ್ರಾಕ್ಷಿ ಹಾಕೋಬಹುದು ಅಂತ ಹೇಳಿದಾರೆ. ಆದ್ರೆ ನಮ್ಮ ಜನಿವಾರ ರುದ್ರಾಕ್ಷಿ ಯಾವುದೂ ಕಾಣೋದಿಲ್ಲ. ನಾವು ಒಳಗಡೆ ಹಾಕೋತೀವಿ. ನಾವು ನಮ್ಮ ಧರ್ಮವನ್ನ ಯಾರಿಗೆ ತೋರಿಸೋದು ಕೆಲಸ ಬೇಕಿಲ್ಲ. ಅದು ಇವತ್ತಿನ ದಿವಸ ಹಿಜಾಬ ಮತ್ತು ಟೋಪಿ ಎಲ್ಲರಿಗೂ ಕಾಣುವಂತಕ್ಕೆ ಇದು. ಅದಕ್ಕೆ ಇವತ್ತಿನ ಸ್ಕೂಲಲ್ಲಿ ಕೂಡ ಅದು ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಕಣ್ಣಿಗೆ ಕಾಣುವಂಥದ್ದು. ಇವತ್ತಿನ ದಿವಸ ಜನಿವಾರ ಹಾಕೋರಿ, ರುದ್ರಾಕ್ಷಿ ಹಾಕೋರಿ ಯಾವುದು ಕಾಣೋದಿಲ್ಲ. ಅದಕ್ಕೆ ದಿವಸ ನಾವು ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಶಾಲೆಗಳನ್ನು ಹಾಕಿಕೊಂಡು ಕಾಲೇಜ್ ಸ್ಕೂಲ್ಗಳಿಗೆ ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್.